ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಪ್ರಾಕ್ಟೀಸ್ ಮಾಡ್ತಾ ಇರೋದು ಬಟನ್ ಸ್ಟಿಚ್ಚು. ನೋಡಿ, ನೀಟಾಗಿ ಸ್ಕೇಲಿಂದ ಲೈನ್ಗಳನ್ನು ಹಾಕ್ಕೊಂಡಿದ್ದೀನಿ. ಯಾಕೆ ಅಂತಂದರೆ, ನಾವು ಬಿಗಿನರ್ಸ್ ಏನಿದ್ದೀವಿ, ಸ್ಟಿಚಿಂಗ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದ್ದರೆ ಪರವಾಗಿಲ್ಲ. ಬಿಗಿನರ್ಸ್ ಏನೂ ಟಚ್ ಇಲ್ಲ, ನಮಗೆ ಮಿಷಿನ್ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋರಿಗಾದರೆ ಮಿಷಿನ್ ಹ್ಯಾಂಡಲ್ ಮಾಡೋದು ಕೂಡ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ಸ್ಟ್ರೈಟಾಗಿ ವರ್ಕ್ ಮಾಡಲಿಕ್ಕೆ ಬರಲ್ಲ. ಹಾಗಾಗಿ ಈ ಥರ ಲೈನ್ಸ್ಗಳನ್ನ ಹಾಕ್ಕೊಂಡು ವರ್ಕ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಈಗ ನಾನು ಬಟನ್ ಸ್ಟಿಚನ್ನು ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಹೇಗೆ ಬರ್ತಿದೆ ಅಂತ. ನಂಬರ್ 1 ಇಟ್ಕೊಂಡು ನಾನು ಮಾಡ್ತಾಯಿದ್ದೀನಿ. ವಿಡಿಯೋ ಕ್ಲಾರಿಟಿ ಇಲ್ಲ ಅನ್ಕೋತೀನಿ. ನೋಡಿ, ನಂಬರ್ 1 ಇಟ್ಕೊಂಡು ಮಾಡಿರೋದು. ವೈಟ್ ಥ್ರೆಡ್ ಯಾಕೆ ಕಾಣಿಸ್ತಾ ಇದೆ ಅಂದರೆ, ಟೆನ್ಷನ್ ಸ್ವಲ್ಪ ಟೈಟ್ ಆಗಿತ್ತು, ಹಂಗಾಗಿ ವೈಟ್ ಥ್ರೆಡ್ ಹೊರಗಡೆ ಕಾಣಿಸ್ತಾ ಇದೆ. ಅದರಲ್ಲಿ ನಾವು ಟೈಟ್ ಬೇಕಾ ಲೂಸ್ ಬೇಕಾ ನೋಡಿ ಮಾಡ್ಕೋಬೇಕು. ಈಗ ನಾನು ನಂಬರ್ 2 ಇಟ್ಕೊಂಡು 2 ಅಂದರೆ ಸೆಟ್ ಮಾಡ್ಕೋತಾ ಇಲ್ಲ, ಲೆಗ್ಗಲ್ಲಿ ನಾನು ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ನೀವು ಕೂಡ ಪ್ರಯತ್ನ ಮಾಡಿ, ಖಂಡಿತ ಬರುತ್ತೆ. ನಮಗೆ ಬರದೇ ಇರೋವಂಥ ವಿದ್ಯೆ ಯಾವುದೂ ಇಲ್ಲ. ನಮ್ಮ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತೀವಿ. ಕಲಿಯೋ ತನಕ ಅಷ್ಟೇ ಬ್ರಹ್ಮವಿದ್ಯೆ, ಕಲಿತ ಮೇಲೆ ಏನಂತಾರೆ, ಕಲಿಯೋ ತನಕ ಬ್ರಹ್ಮವಿದ್ಯೆ, ಕಲಿತ ಮೇಲೆ ಕೋತಿ ವಿದ್ಯೆ ಅಂತ ಹೇಳ್ತಾರಲ್ಲ, ಹಾಗೆಯೇ ನಾವು ಒಂದು ಮನಸ್ಸಿಟ್ಟು ಪ್ರಯತ್ನ ಮಾಡಿದ್ರೆ ನಮಗೆ ಬರಲ್ಲ, ನಮಗೆ ಕಲಿಯೋಕ್ಕೆ ಆಗಲ್ಲ ಅನ್ನೋ ಕೆಲಸ ಯಾವುದೂ ಇಲ್ಲ. ಸೊ ಹಾಗಾಗಿ ಪ್ರಯತ್ನ ಒಂದೇ ನಮಗೆ ಫಲ ತಂದು ಕೊಡೋದು. ನೋಡಿ, ಇದು ನಂಬರ್ 2 ಮಾಡಿರೋ ಅಂಥ ಬಟನ್ ಸ್ಟಿಚ್. ಹಾಗೆ ಸೈಜನ್ನು ಇನ್ಕ್ರೀಸ್ ಮಾಡಿಕೊಂಡು ಲೆಗ್ ಮೂಮೆಂಟಲ್ಲಿ ನಾವು ಹ್ಯಾಂಡಲ್ ಮಾಡಿದ್ರೆ ಸಾಕಾಗುತ್ತೆ, ಬಂದ್ಬಿಡುತ್ತೆ ಈಸಿಯಾಗಿ. ಜೊತೆಗೆ ಹೊಸ ಮಿಷಿನ್ ಆದರೆ ಸ್ವಲ್ಪ ಟೈಟ್ ಇರುತ್ತೆ. ನಾವು ವರ್ಕ್ ಮಾಡ್ತಾ ಅದು ತುಂಬ ಫ್ರೀಯಾಗಿ ಆಗುತ್ತೆ. ನನ್ನ ಮಿಷಿನು ಹಾಗೆ ಸ್ವಲ್ಪ ಟೈಟ್ ಅನಿಸುತ್ತೆ, ಆದರೂ ಒಂದೊಂದು ಸಲ ಫ್ರೀಯಾಗಿ ವರ್ಕ್ ಆಗುತ್ತೆ. ತುಂಬ ಕಷ್ಟನೇ ಆಗೋದಿಲ್ಲ. ಲೆಗ್ಗನ್ನು ಸ್ವಲ್ಪ ಮೂಮೆಂಟ್ ಮಾಡಿದ್ರೆ ಸಾಕಾಗುತ್ತೆ, ನೀಟಾಗಿ ಸ್ಟಿಚ್ ಬರುತ್ತೆ. ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ನಿಮ್ಮ ಒಂದು ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ತೀನಿ. ನೀವು ನನಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ನಾನು ಮೋಟಿವೇಟ್ ಆಗ್ತೀನಿ. ತುಂಬ ವೀಡಿಯೋಗಳನ್ನ ಮಾಡಲಿಕ್ಕೆ ನನಗೂ ಕೂಡ ಆಸಕ್ತಿ ಉಂಟಾಗುತ್ತೆ. ನಾನು ತುಂಬ ಶ್ರಮಪಟ್ಟು ಈ ಒಂದು ವೀಡಿಯೋಗಳನ್ನ ಮಾಡ್ತಾಯಿದ್ದೀನಿ. ಯಾಕೆಂದರೆ ವರ್ಕ್ ಮಾಡ್ಕೊಂಡು ಬಂದು ಸ್ಟಿಚಿಂಗ್ ವರ್ಕ್ ಬೇರೆ ಇರುತ್ತೆ, ಅದರಲ್ಲೂ ಫ್ರೀ ಮಾಡಿಕೊಂಡು ನಾನು ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಕೂಡ ಪ್ರಾಕ್ಟೀಸ್ ಮಾಡಬೇಕಲ್ಲ, ಹಾಗಾಗಿ ನನ್ನಿಂದ ಕೆಲವೊಂದಷ್ಟು ಹೆಣ್ಮಕ್ಳು ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ನಾನು ಒಂದು ಕಾರಣ ಆಗ್ತೀನಿ ಅಂದರೆ ನನಗೆ ತುಂಬ ಖುಷಿಯಾಗುತ್ತೆ. ನನ್ನಿಂದ ನಾನು ಏನು ಹೆಲ್ಪ್ ಮಾಡಿಲ್ಲ ಅಂದ್ರೂ ನಾನೇನು ವಿಡಿಯೋಗಳನ್ನ ಹಾಕ್ತೀನಿ ಅದನ್ನು ನೋಡಿ ಕೆಲವೊಂದಷ್ಟು ಹೆಣ್ಮಕ್ಳು ಮೋಟಿವೇಟ್ ಆಗಿ ಈ ಥರ ವರ್ಕ್ಗಳನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಅವರು ಸ್ವಂತ ದುಡಿಮೆಗೆ ತೊಡಗ್ತಾರೆ ಅಂದರೆ ನನಗೆ ತುಂಬ ಖುಷಿಯಾಗುತ್ತೆ. ಸೊ ಹಾಗಾಗಿ ನಾನು ಕಲಿಯೋದ್ರ ಜೊತೆಗೆ ನೀವು ಕೂಡ ಕಲಿತ್ಕೊಂಡ್ರೆ ನಾನು ತುಂಬ ಖುಷಿ ಪಡ್ತೀನಿ. ನೋಡಿ, ಇದು 5 ನಂಬರಲ್ಲಿ ಇಟ್ಕೊಂಡು ವರ್ಕ್ ಮಾಡ್ತಾಯಿದ್ದೀನಿ. ಸೆಟ್ ಮಾಡಿಲ್ಲ. ಸೊ ನಮಗೆ ಅಷ್ಟೇ ಸ್ವಲ್ಪ ದಪ್ಪ ಬೇಕು ಅಂದಾಗ ಈ ರೀತಿ ನೋಡಿ, ಇಲ್ಲಿ ಹೇಗೆ ವರ್ಕ್ ಆಗ್ತಿದೆ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡಿ. ನನ್ನ ಮಗ ವಿಡಿಯೋ ಮಾಡ್ತಾಯಿರೋದು, ಟ್ರೈಪೋಡ್ ಇಲ್ಲದೆ ಇರೋದ್ರಿಂದ ಅವ್ನು ಸ್ಕೂಲಿಂದ ಬಂದ, ಸ್ವಲ್ಪ ವಿಡಿಯೋ ಮಾಡಪ್ಪ ಅಂತ ಹೇಳಿದೆ. ಸೊ ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದಾನೆ. ವಿಡಿಯೋಗಳನ್ನ ಕೊಡಲಿಕ್ಕೋಸ್ಕರ ತುಂಬ ಎಫರ್ಟ್ ಹಾಕ್ತಾಯಿದ್ದೀನಿ. ಟೈಮ್ ಇಲ್ಲ, ಬಟ್ ಟೈಮ್ ಮಾಡಿಕೊಂಡು ವಿಡಿಯೋಗಳನ್ನ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ. ನೋಡಿ, ನಾನು 2-3 ದಿನದಲ್ಲೇ
ತುಂಬ ಬೇಗನೆ ಸ್ಟಿಚ್ ಮಾಡೋದನ್ನು ಕಲ್ತ್ಕೊಂಡೆ ಅಂತ ಅನಿಸುತ್ತೆ. ನೋಡಿ ಬಟನ್ ಸ್ಟಿಚ್ಗಳನ್ನ ಯೂಸ್ ಮಾಡಿ ಬುಡ್ಡಸ್ ಹಾಕಿದ್ದೀನಿ. ಜೊತೆಗೆ ಫ್ಲವರ್ಸ್ ಕೂಡ ನಾನು ಟ್ರೈ ಮಾಡಿದ್ದೀನಿ. ಇದು ಯಾವುದೂ ಮಾರ್ಕ್ ಮಾಡ್ಕೊಂಡು ಮಾಡಿರೋದಲ್ಲ, ಹಾಗೆ ಕ್ರಿಯೇಟ್ ಮಾಡಿರೋವಂಥದ್ದು. ತುಂಬ ಚೆನ್ನಾಗಿ ಬಂದಿದೆ, ಖುಷಿ ಆಗ್ತಿದೆ. ಇಷ್ಟೆಲ್ಲ ಪ್ರಯತ್ನ ಮಾಡಿದ್ದೀನ ನಾನು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಖುಷಿ ಆಗ್ತಾಯಿದೆ ನನಗೆ. ನೋಡಿ ಎಷ್ಟೊಂದು ಸ್ಟಿಚ್ಚನ್ನು ಮಾಡಿದ್ದೀನಿ. ಜಿಗ್ಝಾಗಲ್ಲಿ ಕೂಡ ಮಾಡಿದ್ದೀನಿ. ಬಟನ್ ಸ್ಟಿಚ್ ಯೂಸ್ ಮಾಡಿಕೊಂಡು ಕೆಲವೊಂದು ಸಣ್ಣ ಸಣ್ಣ ಡಿಸೈನನ್ನು ಕೂಡ ಮಾಡಿದ್ದೀನಿ. ಅಲ್ಲಿ ಗ್ಯಾಪ್ ಇತ್ತು ಅಂತ ಹೇಳಿ ಕರ್ವ್ ಲೈನ್ ಹಾಕಿ ಲೀಫ್ ಒಂದು ಡಿಸೈನ್ ಹಾಕಿದ್ದೀನಿ ಅಷ್ಟೇ. ಯಾವ ಆನ್ಲೈನ್ ಕ್ಲಾಸ್ ಇಲ್ಲದೇ ಯಾರ ಹತ್ರನೂ ಹೇಳಿಸ್ಕೊಳ್ದೇ ಇಷ್ಟೆಲ್ಲ ನಾವು ಮನೇಲೇ ಕೂತ್ಕೊಂಡು ವರ್ಕ್ ಮಾಡ್ಬೋದು ಅಂತಂದರೆ ತುಂಬ ಖುಷಿಯಾಗುತ್ತೆ. ನೀವು ಕೂಡ ಪ್ರಯತ್ನ ಮಾಡಿ ಫ್ರೆಂಡ್. ಥ್ಯಾಂಕ್ ಯು.